ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಿಮ್ಮ ಕಾರ್ತಿಕ ಶುಕ್ರವಾರ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ವಾರ. ಸೊ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಳ್ಕಟ್ಟಮ್ಮನ ವಾರ, ಮುಳ್ಕಟ್ಟಮ್ಮ ಕೂಡ ಒಳ್ಳೇದು ಮಾಡಲಿ. ತಾಯಿ ಚಾಮುಂಡೇಶ್ವರಿ ತಂಗಿ ಉತ್ತನಹಳ್ಳಿ ತಾಯಿ ಕೂಡ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮನವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ರಾಜ್ಯಕ್ಕೆ ಸುಭಿಕ್ಷ ದಿನಗಳು ಬರಲಿ, ಈ ಒಂದು ಕೆಟ್ಟ ಮುಖ್ಯಮಂತ್ರಿ ಓಡಿಸೋಣ ಅಂತ ಸಂಕಲ್ಪ ಮಾಡ್ತಾ ಆ್ಯಸ್ ಯೂಶ್ವಲ್. ಸೊ ಸ್ನೇಹಿತರೆ, ಏನು ವಿಷಯ ಏನು ಎತ್ತ ಅಂತ ಅಂದರೆ, ಬಿಡದಿ ರೈತರಿಗೆ ಕೆಲವೊಂದು ಊರುಗಳಿಗೆ ನೋಟಿಸ್ ಮಾಡಿ ನಿಮ್ಮ ದುಡ್ಡನ್ನ ನೀವು ತಗೋಬೇಕು, ನೀವು ಇದಕ್ಕೆ ಒಪ್ಕೋಬೇಕು ಅಂತ ಹಾಕಿದ್ದಾರೆ. ಸೊ ನಾನು ಹೇಳೋದು, ಅಲ್ಲಪ್ಪ, ನಾನಿರೋದು ನನ್ನ ಜಮೀನಲ್ಲಿ, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಜಮೀನು, ತಾತ ಅಜ್ಜಿ ಕೊಟ್ಟಿರೋ ಜಮೀನು, ಪೂರ್ವಿಕರು ಕೊಟ್ಟಿರೋ ಜಮೀನು, ಬೆಳೆ ಫಸಲಾಗಿ ಬರುತ್ತೆ, ಎಲ್ಲವನ್ನೂ ಮಾಡಿ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ದುಡಿಯೋವಂಥವ್ರ ಹತ್ರ ಹೋಗಿ ನೀನು ಬೇಕು ಅಂತ ಕೇಳ್ತಿದ್ಯಾ. ಆಯಿತು, ನೀನು ಯೋಚನೆಗಳನ್ನ ತಗೊಂಡು ಬಾ. ಅಲ್ಲಿ ನೀನು ಏನು ಮಾಡ್ದಿರಾ, ಏನು ಬಿಡ್ದಿರಾ, ಹಿಟ್ಲರ್ ಥರ ನಾನು ಹೋಗಿ ತಗೋತೀನಿ ಅಂತ ಅಂದರೆ ಯಾವ ರೀತಿನ್ರಿ ಅದು? ಶಿವಕುಮಾರ, ನಾನು ರೈತನ ಮಗ, ನಾನು ಆ ಮಗ, ನೀನು ಯಾವ ರೈತನ ಮಗನೂ ಅಲ್ಲ, ಏನೂ ಇಲ್ಲ, ಅದೇನು ಅಂತ ಹೆತ್ಬಿಟ್ರು ನಿಮ್ಮ ಅಪ್ಪ ಅಮ್ಮ. ನಮ್ಮ ದುರಾದೃಷ್ಟಕ್ಕೆ ಒಬ್ಬ ಪನೋತಿ, ಒಂಥರ ಶನಿ ನೀನು. ಕಾಂಗ್ರೆಸ್ ಪಕ್ಷದ ಶನಿ ಅಲ್ಲ, ಕರ್ನಾಟಕದ ಶನಿ ನೀನು. ಮುಖ್ಯಮಂತ್ರಿ ಆಗ್ಬಿಟ್ಟು ನಿನ್ನ ಯೋಗ್ಯತೆಗೆ ಒಂದು. ಎರಡನೇದು, ಆಯಿತು ನೀನು ಹೋಗು, ನೀನು ಅಲ್ಲಿ ತರಿದು ಬಿಡ್ತಾರೆ, ಅದು ಬೇರೆ. ನೀನೇನೋ ಅಂದ್ಕೊಂಡಿದ್ಯಾ, ನೀನು ಹೆಂಗೆ ನಂದಿಗ್ರಾಮ ಒದ್ದೋಡ್ಸಿದ್ರು, ಇದೇ ಚನ್ನರಾಯಪಟ್ಟಣ ಕೋಲಾರ ಜಿಲ್ಲೆ ಹೆಂಗೆ ಒದ್ದೋಡ್ಸಿದ್ರು, ನಿನಗೂ ಅದೇನೆ. ಏನೋ ಆಟ ಆಡ್ತಿದ್ಯಾ ಅಷ್ಟೇ ನೀನು. ಹೋಗು, ತರೀತಾರೆ ಅಂದರೆ ಅಷ್ಟಿಷ್ಟು ಮಟ್ಟಿಗೆ ತರಿಯಲ್ಲ. ಈ ನಡುವೆ ಖ್ಯಾತ ಒಬ್ಬ ಗ್ರೇಟ್ ಜೋಕರ್ ಅಂತಲೇ ಹೇಳ್ಬೋದು. ಅವನು ಜೋಕರ್ ಅನ್ನೋದಕ್ಕೂ ಅಯೋಗ್ಯ, ಅನರ್ಹ ವ್ಯಕ್ತಿ ಅವನು. ಸೋಕಾಲ್ಡ್ ಮಾಗಡಿ ಬಾಲಕೃಷ್ಣ ಅಲಿಯಾಸ್ ಬಕೀಟ್ ಆಫ್ ಶಿವಕುಮಾರ, ಬಕೀಟ್ ಆಫ್ ಯಾವ ಕಡೆ ಗಾಳಿ ತೂರುತ್ತೆ ಆ ಕಡೆ. ಸೊ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟವನೆ, ಓತಿಕ್ಯಾತ್ ನನ್ನ ಮಗನ ಥರ ಅವನೇ ಅಂತ ಬೈತಾರೆ ಆ ಕಡೆ, ನಾವು ಹೇಳೋದಲ್ಲ ಇವು ಯಾವುವೇ. ಸೊ ಆ ಓತಿಕ್ಯಾತ ಬಾಲಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಮಾಗಡಿ ಬಾಲಣ್ಣವರು. ಸೊ ಯತ್ನಾಳರು ಮೊನ್ನೆ ಹೋರಾಟ ಮಾಡಿ ಎಲ್ಲ ಮಾಡಿದ್ರು. ಸೊ ಇದು ಇಲ್ಲಿಗೆ ನಿಲ್ಲಿಸಲ್ಲ, ಯತ್ನಾಳರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಎಲ್ಲ ಬರ್ತಾರೆ. ಈ ಓತಿಕ್ಯಾತ ಬಾಲಣ್ಣವರು ಓತಿಕ್ಯಾತನ ಥರ ಒಬ್ಬ ಜೋಕರ್ ಥರ ಅವ್ನು ನೋಡಿದ್ರೆ, ಅವ್ನ ನಗು, ಮಾತು, ಅವನ ಯೋಗ್ಯತೆಗೆ. ಇಷ್ಟು ದಿನ ಕುಮಾರಸ್ವಾಮಿ ಇದೆ ಬೇಕಿತ್ತು, ಕುಮಾರಸ್ವಾಮಿ ಇದೆ ಉಣ್ಣಿದಾಯಿತು, ಈಗ ಶಿವಕುಮಾರ್ ಅದನ್ನು ಉಣ್ಣಕ್ಕೆ ಹೋಗೋನೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಬೇರೆದೇನೋ ಅನ್ಕೊಬಿಡ್ತೀರಾ ಆಮೇಲೆ. ಅಲ್ಲ, ಅದು ಉಣ್ಣಿದಾರೋ ಇಲ್ವೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವರು ಊಟ ಮಾಡಿರೋದು, ಉಣ್ಣಿರೋದು ಅಂದ್ರೆ ಊಟ ಮಾಡಿರೋದು, ಆಮೇಲೆ ಅದು ಹೆಂಗೆ ಬೇಕಾದ್ರೆ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ. ಸೊ ಯತ್ನಾಳರು ಮಾಡಿದ್ರು ಓಕೆ, ಕುಮಾರಸ್ವಾಮಿ ಮಾಡಿದ್ರೆ ಕಾಮಿಡಿ ಅಲ್ಲ, ನೀನೇ ಕಾಮಿಡಿ ಅಂತ ಅಂದ. ನೀನೇ ದೊಡ್ಡ ಕಾಮಿಡಿ ಪೀಸ್ಗಳು, ನೀನು, ಚಲುವ, ಬಂದಿ ಸಿದ್ದೇಗೌಡ, ಇವರೆಲ್ಲ ದೊಡ್ಡ ಕಾಮಿಡಿ ಪೀಸ್ಗಳು. ಏನೋ ಬೈ ಚಾನ್ಸ್ ಆಗಿ ಕೆಲವು ಸಲ ಈ ಕಾಮಿಡಿ ಪೀಸ್ಗಳನ್ನ ಹೀರೋಗಳಾಗಿ ಕ್ಲಿಕ್ ಆಗ್ತಾರಲ್ಲ, ಹಂಗೆ ನೀವುಗಳು ಈಗ ಗೆದ್ದುಬಿಟ್ಟಿದ್ದೀರ, ಅಯೋಗ್ಯರ. ನೀವು ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಕು, ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಆಯ್ತಪ್ಪ, ನಾವು ಕುಮಾರಸ್ವಾಮಿ ಮಾಡೇ ಇಲ್ಲ, ಅವರು ಆಯಿತು, ನಮ್ಮ ತಪ್ಪನ್ನ ನಾವು ತಿತ್ಕೊಂಡ್ವಿ. ರೈತರು ಬೇಡ ಅಂದಿದ್ರೆ ನಾವು ಮಾಡ್ತಾನೂ ಇರಲಿಲ್ಲ, ಇನ್ನೊಂದು ಮಾಡ್ತಿರಲಿಲ್ಲ. ಮತ್ತು ವಾಟ್ ಅಬೌಟ್ ಯು? ಜನ ತರಿದು ಬಿಡ್ತಾರೆ. ಮೊದಲೇ ಹೆಂಗೆಂಗೋ ಇದ್ದೀರಾ, ಏನೇನೋ ಮಾಡ್ಕೊಂಡಿದ್ದೀರಾ. ಭೂಮಿನ ಹೆಂಗೆ ಉಳ್ತಾರೆ ಹಂಗೆ ಹೂತು ಬಿಡ್ತಾರೆ ನಿಮ್ಮನ್ನೂ. ಆಯಿತಾ? ರೈತರು, ವಿದ್ಯಾರ್ಥಿಗಳು ವಿಷಯಕ್ಕೆ ಹೋದರೆ ಇತಿಹಾಸದಲ್ಲಿ ಏನೇನಾಗಿದೆ, ಹೆಂಗಾಗಿದೆ, ಎಷ್ಟೆಷ್ಟು ಸರ್ಕಾರಗಳು ಬಿದ್ದೋಗಿದೆ. ಅಸ್ಸಾಮಲ್ಲಿ 25 ವರ್ಷದ ಒಬ್ಬ ಹುಡುಗ ವಿದ್ಯಾರ್ಥಿ ಲೀಡರು, ಅವನು CM ಆದ, ಗೊತ್ತಾಯ್ತಾ? ಅದೇ ರೀತಿ ಅದು JP ಮೂಮೆಂಟಿಂದ ತುಂಬ ಜನ, ಮುಲಾಯಂ ಸಿಂಗ್ ಯಾದವ್, ಲಲ್ಲೂ ಪ್ರಸಾದ್ ಯಾದವ್, ದೇವೇಗೌಡರು, ಮಾಯಾವತಿ, ಇವಳು ಮಮತಾ, ಎಲ್ಲರೂ ಎಮರ್ಜ್ ಆದರು, ಗೊತ್ತಾಯ್ತಾ? ನೀನು ರೈತರ ವಿಷಯಕ್ಕೂ ಅಷ್ಟೆಲ್ಲ ಯಾಕಪ್ಪ? ಕೇಂದ್ರ ಸರ್ಕಾರ ತರಕ್ಕೆ ಹೊರಟಿದ್ದಂಥ 5 ಬೇಡಿಕೆಗಳು, 5 APMC ಕಾಯ್ದೆ, ರೈತರು ಕಾಯ್ದೆ ಎಲ್ಲನೂ ವಾಪಸ್ ತಗೊಳ್ಳಿಲ್ವಾ? ಇನ್ನು ನೀನು ಯಾವ ಲೆಕ್ಕ? ಜುಜುಬಿ ಹೊಸ್ಕಾಕ್ಬಿಡ್ತೀವಿ, ಗೊತ್ತಾಯ್ತಾ? ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಮೊದಲೇ ಜೋಕರ್ ಥರ ಇದೆಯಾ, ಆ ನಗು, ಆ ಮೂಗು, ನಿನ್ನನ್ನು ವರ್ಣನೆ ಮಾಡೋದು. ನೀನು ಕುಮಾರಸ್ವಾಮಿಗೆ ಕಾಮಿಡಿ ಅನ್ಬೇಕು. ನೀನೇ ದೊಡ್ಡ ಕಾಮಿಡಿ, ನೀನೇ ಒಂದು ದೊಡ್ಡ ಕಾಮಿಡಿ ಪೀಸು. ನಿನ್ನ ಯೋಗ್ಯತೆಗೆ ನಿಂದು ಒಂದು ಜನ್ಮ. ಎಲ್ಲಿ ಯಾವ ಕಡೆ ಇದು ಮಾಡ್ತಾರೆ ಅಲ್ಲಿ ಹೋಗಿ ಇದು ಮಾಡ್ತೀಯ. ಈಗ ಬೇರೆ ಭೂಮಿ ಬೇರೆ ಹೊಡೆದಿದೆಯಂತೆ. ನಮ್ಮ ಮಾಗಡಿ ಇವ್ರು ಹೇಳ್ತಾಯಿದ್ರು, ನಿನ್ನ ವಿರುದ್ಧ ಗೆದ್ದಿದ್ರಲ್ಲ 50,000 ಅಧಿಕ ಮತಗಳಿಂದ. ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಿನ್ನ ವಿರುದ್ಧ
ಈಗ ಮಾಜಿ ಆಗಿರ್ಬೋದು, ಮುಂದೆ ನಿನಗೆ ಠೇವಣಿನೂ ಕೊಡೋದಿಲ್ಲ ಮಾಗಡಿ ಜನ, ಇದು ಬರೆದಿಟ್ಕೋ. ಖಚಿತ, ನಿಶ್ಚಿತ, ಉಚಿತ. ಏನೋ ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸ್ ಆಗಿ DK ಮುಖ್ಯಮಂತ್ರಿ ಆದರು. ನಾನು ಯಾವುದೇ ಕಾರಣಕ್ಕೂ ಆ ಮನುಷ್ಯ ಮುಖ್ಯಮಂತ್ರಿ ಆಗೋದಿಲ್ಲ ಅಂತಲೇ ಹೇಳ್ತಿದ್ದೆ. ಈ ಕರ್ಮಕ್ಕೆ ಈ ಒಂದು ಏನೋ ಯಾರ್ಯಾರ ಮೇಲೆ ಏನೇನು ಟ್ರಬಲ್ ಶೂಟರ್ ಮಾಡ್ತಾನೆ, ಯಾರ್ಯಾರಿಗೆ ಶೂಟ್ ಮಾಡಿದ್ದಾನೆ, ಇವನ್ನೆಲ್ಲ ನೋಡೋದಕ್ಕೋಸ್ಕರ ಮುತ್ತುರತ್ನ ಅಂದ್ಬಿಟ್ಟು ಅವನ್ನ ಮುಖ್ಯಮಂತ್ರಿ ಆ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಅದೇ ರೀತಿ ತುಳಿದು ಬಿಡ್ತಾನೆ. ಬಲಿ ಚಕ್ರವರ್ತಿ ಹೆಂಗೆ ತುಳಿದು ಒಳಗೊರಟೋದ ರಾಜ, ಆಯ್ತಪ್ಪ, ಅದೇ ರೀತಿ ರೈತರು ನಿಮ್ಮನ್ನು ತುಳಿದು ಕಳಿಸ್ಬಿಡ್ತೀವಿ. ರೈತರು, ಸಾಮಾನ್ಯರು, ಜನಸಾಮಾನ್ಯರು, ನಮ್ಮಂಥವ್ರು ಎಲ್ಲರೂ. ಆದ್ದರಿಂದ ಸ್ನೇಹಿತರೆ, ಅದಕ್ಕೆ ಹೇಳೋದು, ನೀವು ಮತ ಹಾಕ್ಬೇಕಾದ್ರೆ ದಯವಿಟ್ಟು ಇವೆಲ್ಲವನ್ನು ನೋಡಿ, ರೈತರಿಗೆ ಯಾರು ಹಿತ, ರೈತರಿಗೆ ಯಾರು ಒಳ್ಳೇದು ಮಾಡ್ತಾರೆ, ಹೂ ಈಸ್ ದ ಬೆಸ್ಟ್ ಫಾರ್ ರೈತನ ಕಷ್ಟ ತಿಳ್ಕೊಂಡಿರೋರಿಗೆ, ಇನ್ನೊಬ್ರಿಗೆ ದಯವಿಟ್ಟು ನೋಡಿ ಮತವನ್ನು ಕೊಡಿ. ಅದು ದಟ್ ಈಸ್ ನನ್ನ ಆಧಾರದ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಬಿಟ್ಟರೆ ಇವತ್ತಿನ ಒಂದು ಇದರಲ್ಲಿ ಬೇರೆ ಯಾವ ಪಕ್ಷದಲ್ಲಾಗಲಿ ಯಾರೂ ಇಲ್ಲ. ಆದ್ದರಿಂದ ನಿಮಗೆ ಬಿಟ್ಟಿದ್ದು ಮುಂದೆ ಯಾರು ಈ ನಕಲಿ ಎಲ್ಲರನ್ನೂ ಒದ್ದೋಡಿಸಿ ಅಸಲಿ NDA ಪಕ್ಷನ ಅಧಿಕಾರಕ್ಕೆ ತನ್ನಿ ಅಂತ ಹೇಳ್ತಾ, ಸೊ ಜೋಕರ್ ಬಾಲಕೃಷ್ಣ, ಕಮಿಡಿಯನ್ ಬಾಲಕೃಷ್ಣ ತುಳಿದು ಹೊಸ್ಕಾಕ್ಬಿಡ್ತಾರೆ ಜನ. ಆದ್ದರಿಂದ ದಯವಿಟ್ಟು ನಾಲ್ಗೆನ ಬಿಗಿಡ್ದು ಮಾತಾಡಪ್ಪ ಅಣ್ಣ ಬಾಲು. ಬಾಲ ಇಟ್ಕೊಂಡು ಹೋಗ್ಬೇಡ ನೀನು. ಶಿವಕುಮಾರಂದು ನಿನ್ನ ಮಂತ್ರಿನೂ ಆಗಲ್ಲ. ನೋಡೋಣ, ಹೇಳೋಕ್ಕಾಗಲ್ಲ ಏನೇನು ಹಿಡಿತೀಯೋ, ಏನೇನು ಉಣ್ತೀಯೋ, ಅಥವಾ ಇವಾಗ ಅವ್ನು ಏನು ಉಣ್ತಾ ಇದೆಯೋ ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ಚೆನ್ನಾಗಿ ಉಣ್ಣಿದ್ರೆ ಕೊಡ್ತಾರೆ, ಚೆನ್ನಾಗಿ ಉಣ್ಲಿಲ್ಲ ಅಂದರೆ ಉಣಿಸ್ತಾರೆ ಪ್ರೀತಿ, ವಿಶ್ವಾಸ, ನಂಬಿಕೆನ. ಸೊ ಹಾಗಾಗಿ ಅದನ್ನು ಹೇಳ್ಬೇಕು ಅನ್ನಿಸ್ತು ಸ್ನೇಹಿತರೆ, ಆ್ಯಸ್ ಯೂಶ್ವಲ್. ಸೊ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.